ಇವನ ಹೆಸರು ಪಾಂಡ್ಯ ಅಂತ. ಇವನು ಇಲ್ಲಿನ ಪಟ್ಟದರಸ. ಇಲ್ಲಿ ಬರೋ ಭಕ್ತರಿಗೆಲ್ಲ ಇವನಂದ್ರೆ ತುಂಬಾನೇ ಪ್ರೀತಿ. ಅಮ್ಮನ ದರ್ಶನ ಮಾಡ್ಕೊಂಡು ಇವನಿಗೊಂದು ಬಾಳೆಹಣ್ಣು ತಿನ್ಸ್ಬೇಕು ಅಂತ ತುಂಬಾ ಭಕ್ತರ ಆಸೆ. ಆದ್ರೆ ಏನ್ ಮಾಡೋದು, ಇವನಿಗೆ ಬಾಳೆಹಣ್ಣು ಅಂದ್ರೆ ಅಲರ್ಜಿ. ಆದ್ರೂ ಭಕ್ತರ ಪ್ರೀತಿಗೆ ಕರಗಿ ಒಮ್ಮೊಮ್ಮೆ ಬಾಳೆಹಣ್ಣು ಇಸ್ಕೊಂಡು ತಿಂತಾನೆ. ಇವನು ಇಲ್ಲಿ ನೋಡಕ್ ಸೈಲೆಂಟು, ಆದ್ರೆ ಹಬ್ಬ ಹುಣ್ಣಿಮೆ ದೀಪಾವಳಿ ಯುಗಾದಿಗೆ ಸಿರ್ಸಿಪೇಟೆಗೆ ಹೋಗ್ತಾನಲ್ಲ, ಆಗ ನೋಡ್ಬೇಕ್ರಿ ಇವನು ಗತ್ತು. ಇವನು ಕಂಟ್ರೋಲ್ ಮಾಡಕ್ 8 ಜನ ಆದ್ರೂ ಸಾಲಲ್ಲ. ಇವನು ಒಡವೆಗಳನ್ನ ಹಾಕೊಂಡು ಸಿರ್ಸಿಪೇಟೆಯಲ್ಲಿ ಹೆಜ್ಜೆ ಇಡ್ತಾ ಇದ್ರೆ ಎದುರುಗಡೆ ಮೈಸೂರು ಅರಸರ ಆನೆ ಬಂದ್ರು ಕೂಡ ನಾಚಿ ನೀರಾಗಬೇಕು, ಹಂಗಿರುತ್ತೆ ಇವನ ಗತ್ತು. ಅಂದಾಗೆ ಸಿರ್ಸಿ ಮಾರಿಕಾಂಬಾ ಟೆಂಪಲ್ ಅಲ್ಲಿ ಮಾರಿಕೋಣವನ್ನ ಕಡಿಯಲ್ಲ. ಆ ರೀತಿ ಯಾವುದೇ ಒಂದು ಮೂಢನಂಬಿಕೆಯ ಪದ್ಧತಿ ಇಲ್ಲ. ಸುಮಾರು ಶತಮಾನಗಳ ಕಾಲ ಆಯಿತು, ಆಗ್ಲಿಂದ ಇಲ್ಲಿ ಕೋಣನ ಕಡಿತಾ ಇಲ್ಲ. ಬದಲಾಗಿ ಕೋಣವನ್ನ ಪ್ರೀತಿಸ್ತಾರೆ, ಆರಾಧಿಸ್ತಾರೆ. ಮಾರಿಗುಡಿಗೆ ಬಂದ್ರೆ ನೀವು ಈ ಕೋಣವನ್ನ ನೋಡ್ಕೊಂಡು ಹೋಗಿ ಅಂತ ಹೇಳ್ತಾ ಈ ಒಂದು ಕಂಟೆಂಟ್ ಅನ್ನ ಮುಗಿಸ್ತೀನಿ. ಮತ್ತೆ ಸಿಗೋಣ. ಬಾಯ್ ಬಾಯ್. ಮಾರಿಕಾಂಬಾ ಎಲ್ರಿಗೂ ಒಳ್ಳೇದ್ ಮಾಡ್ಲಿ.